afternoon, my dear students, my dear friends. ಪ್ರಿಯ ಸ್ನೇಹಿತರೆ ಅಥವಾ ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಅಷ್ಟೇ ಮಾಡಿದ್ವಿ. ಅದು ಆ್ಯಕ್ಚುಯಲ್ ಮೀನ್ ಬೇಸಿಸ್ ಮೇಲೆ 5 ಮಾರ್ಕ್ಸ್ಗೆ. ಸೊ 15 ಮಾರ್ಕ್ಸ್ಗೆ ಹೇಗೆ ಬರ್ತದೆ ಕ್ವಶನ್, ಯಾವ ರೀತಿ ಇರ್ತದೆ, ಅದರಲ್ಲಿ 15 ಮಾರ್ಕ್ಸ್ಗೆ ಏನೆಲ್ಲ ಇರ್ತದೆ, ಏನೆಲ್ಲ ಕವರ್ ಮಾಡಿ ಕೇಳ್ಬೋದು. ಸೊ ನಾನು ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನಲ್ಲಿ ಸೊ ಆ್ಯಕ್ಚುಯಲ್ ಮೀನ್ ವೆನ್ ಡಿವಿಯೇಷನ್ ಟೇಕನ್ ಫ್ರಮ್ ಆ್ಯಕ್ಚುಯಲ್ ಮೀನ್ ವೈಲ್ ಕ್ಯಾಲ್ಕುಲೇಟಿಂಗ್ KPCC under deviation taken from actual mean. Okay, let us discuss 15 marks question here. This type of questions are arised in the previous year question papers. Okay, compute Karl Pearson coefficient of correlation or coefficient enough and find probable error. Here age of husband 77, 54, 27, 52, 14, 35, 90, 25, 56, 60. Okay, age of husband. Next, here age of wife 35, 58, 60, 40, 50, 40, 35, 56, 34, then last 42. So here age of husband and age of wife is given. Here age of husband is taken as X, age of wife is taken as Y. I mean, let us X is equal to age of husband. Let's Y is equal to age of wife. So here the question is totally silent about the method of calculating KPCC. Here we presumed that deviation taken from actual mean. ನೆನ್ಪಿಟ್ಕೊಳ್ರಿ, ಯಾವಾಗ ಕ್ವಶನ್ ಇಷ್ಟೇ ಕೇಳಿದ ಕ್ಯಾಲ್ಕುಲೇಟ್ ಅಥವಾ ಕಾಂಪ್ಯೂಟ್ KPCC ಅಂತ ಕೇಳಿ ಫೈಂಡ್ ಔಟ್ ಪ್ರೋಬಬಲ್ ಎರರ್ ಅಂತ ಅಷ್ಟೇ ಕೇಳಿದ್ರೆ ನೀವು ಈ ಫಾರ್ಮುಲ ಮೇಲೇ ಮಾಡಿರಿ. R is equal to sigma xy divided by root sigma x square into sigma y square. ಅದಕ್ಕೆ ಇನ್ನೊಂದು ಫಾರ್ಮುಲಾ ಸೇಮ್ ಇದೇ ಫಾರ್ಮುಲಾ, ಏನಲ್ಲ ಇಲ್ಲಿ ಸಿಗ್ಮಾ ಡಿ ಎಕ್ಸ್ ಡಿ ವೈ, ಎಕ್ಸ್ ವೈ ಬದಲಾಗಿ ಸಿಗ್ಮಾ ಡಿ ಎಕ್ಸ್ ಡಿ ವೈ, ಇಲ್ಲಿ ಎಕ್ಸ್ ಸ್ಕ್ವೇರ್ ಬದಲಾಗಿ ಇಲ್ಲಿ ಸಿಗ್ಮಾ ಡಿ ಎಕ್ಸ್ ಸ್ಕ್ವೇರ್ ಇಂಟು ಡಿ ವೈ ಸ್ಕ್ವೇರ್. ಸೇಮ್ ಇದನ್ನೇ ಇದೇ ಥರ ನಾವು ಟೇಬಲ್ ಕೂಡ ಹಾಕ್ಕೋಬೋದು. ಎಕ್ಸ್ ಪ್ಲೇಸಿಗೆ ಎಕ್ಸ್ ಜೊತೆಗೆ ಡಿ ಸೇರಿಸ್ಕೊಂಡ್ಬಿಟ್ರೆ ಆಯಿತು, ವೈ ಜೊತೆಗೆ ಡಿ ಹಾಕ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಸಿಗುತ್ತೆ. ಅಂದರೆ ಇದೇ ಥರ ಏನು ವ್ಯತ್ಯಾಸ ಅನಿಸಲ್ಲ. ಕೆಲವೊಂದು ಟೆಕ್ಸ್ಟ್ ಬುಕ್ನಲ್ಲಿ ಇದೇ ಫಾರ್ಮುಲಾ ಕೂಡ ಹಾಕಿದ್ದಾರೆ. ಸೊ ಹಾಗೆ ಕನ್ಫ್ಯೂಷನ್ ಆಗಬಾರ್ದಂತ ಈ ಫಾರ್ಮುಲಾ ಕೂಡ ಬರೆದಿದ್ದೀನಿ. ಇಲ್ಲಿ ಇದಿಷ್ಟು ಕ್ವಶನ್. ಇದಕ್ಕೆ ಆನ್ಸರ್ ಕ್ಯಾಲ್ಕುಲೇಷನ್ ಆಫ್ KPCC ಅಂಡರ್ ಆ್ಯಕ್ಚುಯಲ್ ಮೀನ್ ಟೇಕನ್. ಲೆಟ್ ಎಕ್ಸ್ ಟೇಕನ್ ಹ್ಯಾಸ್ ಏಜ್ ಆಫ್ ಹಸ್ಬೆಂಡ್, ಲೆಟ್ ಎಸ್ ಅಂದರೆ ಟೇಕನ್ ವೈ ಆಸ್ ಅ ಏಜ್ ಅಂದರೆ ಹೇಳಿದ್ನಲ್ಲ, ವೈಯನ್ನು ಇಲ್ಲಿ ಹೇಳಿದ್ದೀನಿ, ಏಜ್ ಆಫ್ ವೈಫನ್ನು ವೈ ಅಂತ ತೊಗೊಳ್ಳಿ, ಏಜ್ ಆಫ್ ಹಸ್ಬೆಂಡನ್ನು ಎಕ್ಸ್ ಅಂತ ತೊಗೊಂಡು ಬಿಡಿಸ್ತಾ ಹೋಗೋಣ. ಇಲ್ಲಿ ಒಂದು ಫಾರ್ಮುಲಾ ಮೇಲೆ ಹೇಳಿದಂಗೆ ಕ್ಯಾಲ್ಕುಲೇಷನ್ ಆಫ್ KPCC ಅಂಡರ್ ಆ್ಯಕ್ಚುಯಲ್ ಮೀನ್ ಟೇಕನ್ ಅಂತೇಳಿ ಕೆಳಗಡೆ ಆ ಕ್ವಶನನ್ನು ಬೇಸಾಗಿಟ್ಕೊಂಡು ಟೇಬಲ್ ಆನ್ಸರನ್ನು ಕನ್ಸ್ಟ್ರಕ್ಟ್ ಮಾಡಿದ್ದೀನಿ. ಓಕೆ, ಲಾಕ್ಡೌನ್ ಇರೋದ್ರಿಂದ ನಾವು ಹೊರಗಡೆಯಲ್ಲಿ ಬೋರ್ಡ್ ಮೇಲೆ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಸೊ ಇದರಲ್ಲೇ ನಾನು ಮಾಡಿ ಹೇಳ್ತಾ ಇದ್ದೀನಿ, ಎಲ್ಲರೂ ಅಡ್ಜಸ್ಟ್ ಮಾಡಿಕೊಳ್ರಿ. ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನೀವು ಕೂಡ ಪ್ರತಿಯೊಂದು ಐಟಮ್ಸನ್ನು ಹೇಳಬೇಕಾದ್ರೂ ಕೂಡ ನೀವು ಅಬ್ಸರ್ವೇಷನ್ ಜೊತೆಗೆ ಮನಸ್ಸಿಟ್ಟು ಕೇಳಿದ್ರೆ ಎಲ್ಲದೂ ಅರ್ಥ ಆಗ್ತದೆ. ಈಗ ಇದು ಎಕ್ಸ್ ಅಂತ ತೊಗೊಂಡಿನಿ, ಇದು ಎಕ್ಸ್, ಇದೆಲ್ಲ 77, 54, 27 ಇದೆಲ್ಲ ಎಲ್ಲಿ ತೊಗೊಂಡೆ ಅಂತಂದರೆ ಮೇಲೆ ಕ್ವಶನ್ ಐತಲ್ಲ ಇಲ್ಲಿ, ಇದು ಏಜ್ ಆಫ್ ಹಸ್ಬೆಂಡ್ ಇಲ್ಲೇದು ಹಾಗೆ ಬರ್ಕೊಂಡಿನಿ. ನೆಕ್ಸ್ಟ್ ಏಜ್ ಆಫ್ ವೈಫ್ ಕೂಡ ವೈ ಅಂತ ಇಲ್ಲಿ 4ನೇ ಕಾಲಮ್ನಾಗ ಬರೆದಿದೆ ನೋಡಿರಿ, 35, 58 ಇದನ್ನು ಏಜ್ ಆಫ್ ವೈಫ್, ಇದು ಫಸ್ಟ್ ಕಾಲಮ್ನಾಗಿರೋದು ಏಜ್ ಆಫ್ ಹಸ್ಬೆಂಡ್. ಸೊ ಇಲ್ಲಿ ಏನು ಮಾಡೋದು ಅಂದರೆ ಆ್ಯಕ್ಚುಯಲ್ ಮೀನ್ ಅಂತ ಹೇಳಿದಾಗ ಆ್ಯಕ್ಚುಯಲ್ ಮೀನ್ ಮಾಡ್ಕೋಬೇಕಾದ್ರೆ ಫಾರ್ಮುಲಾಸ್ ಇಲ್ಲಿ ಏನು ಹೇಳಿದ್ದೀನಿ, ಫಾರ್ಮುಲಾ ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ರೂಟ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಇಂಟು ಸಿಗ್ಮಾ ವೈ ಸ್ಕ್ವೇರ್. ಇಲ್ಲಿ ಎಕ್ಸು ಮತ್ತು ವೈ ತಗೋಬೇಕಾದ್ರೆ ಫಸ್ಟು ನಾವು ಅರ್ಥಮೆಟಿಕ್ ಮೀನ್ ಮಾಡ್ಕೋಬೇಕು, ಇಂಡಿವಿಜುವಲ್ ಅಬ್ಸರ್ವೇಷನ್ ಅಂದರೆ ಇದನ್ನು ಟೋಟ್ಲ್ ಮಾಡಬೇಕು, ಸಮೋಷನ್ ಅಂತ ಹೇಳ್ತೀವಿ. ಓಕೆ, ಇದನ್ನೆಲ್ಲ ಟೋಟ್ಲ್ ಮಾಡಬೇಕು. 77, 54, 27, 52, 14, 35, 90, 25, 56, 60 ಟೋಟಲ್ ಮಾಡಿದ್ರೆ 490 ಸಿಗ್ತದೆ. ಇದು ನಿನ್ನೆ ನಾವು ಡಿಸ್ಕಸ್ ಮಾಡೋದಲ್ಲ, ನಿನ್ನೆ ಹೇಳ್ಕೊಟ್ಟಿದ್ದೀನೆಲ್ಲ ನಿಮಗೆ. ಓಕೆ, ಇದೇ ರೀತಿ ಮಾಡ್ಕೋಬೇಕು. ಇಲ್ಲಿಗ 490 ಬಂತು. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್
ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್ ಮಾಡಿದಾಗ ಸಿಗ್ಮಾ ಎಕ್ಸ್ ಟೋಟಲ್ ಎಷ್ಟು ಬಂತು 490 ಡಿವೈಡ್ ಬೈ ಎನ್ ಅಂದುಕೊಳ್ಳೆ ನಂಬರ್ ಆಫ್ ಅಬ್ಸರ್ವೇಷನ್ಸ್ 10 ಹೇಗೆ ಅಂದರೆ ಇದನ್ನು ಎಣಿಸ್ಕೋಬೇಕು. ನೋಡ್ರಿ ಎಣಿಸ್ತೀನಿ 1 2 3 4 5 6 7 8 9 10. ಸೊ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟು 10. ಓಕೆ 490 ಡಿವೈಡ್ ಬೈ 10 ಮಾಡಿದ್ರೆ ಎಕ್ಸ್ ಬಾರ್ 49. ಈ 49 ಏನು ಮಾಡ್ಕೋಬೇಕು, ಇದನ್ನು ಬೇಸಾಗಿ ಇಟ್ಟುಕೊಂಡು ಡಿವಿಯೇಷನ್ ತೆಗಿತಾ ಹೋಗಬೇಕು. ಅಂದರೆ ಕಾಮನ್ ಎಕ್ಸ್ನ ತೆಗಿಬೇಕಾದ್ರೆ ನಾವು ಡಿವಿಯೇಷನ್ ಅಂತ ಹೇಳ್ತೀವಿ. ಇಲ್ಲಿ ಎರಡನೇ ಕಾಲಮ್ನ ನಾನು ಮಾಡಿದ್ದೀನಿ ಡಿವಿಯೇಷನ್. ಎಕ್ಸ್ ಕಾಮನ್, ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂತ ಮಾಡ್ಕೋಬೇಕು. ಎಕ್ಸ್ ಬಾರ್ ಅಂದರೆ ಯಾವುದು, ಇದು 49 ಬಂದಿದೆಯಲ್ಲ, ಇದೇ 49ಅನ್ನು ಇಲ್ಲಿ ಎಕ್ಸ್ ಬಾರ್ ಅಂತೇಳಿ ಇಲ್ಲಿ ಮೈನಸ್ ಮಾಡ್ತಾ ಬಂದಿದ್ದೀನಿ. ಎಕ್ಸ್ ಮೈನಸ್ 49 ಅಥವಾ ಎಕ್ಸ್ ಬಾರ್. 77ನಲ್ಲಿ 49 ಮೈನಸ್ ಮಾಡ್ಬೋದು, ಪ್ಲಸ್ 28. ನೆಕ್ಸ್ಟು 54ಅಲ್ಲಿ 49 ತೆಗಿಬೋದು 5. 27ನಲ್ಲಿ 49 ಹೋಗಲ್ಲ 22. ಈ 52 ಇದನ್ನೇ ಇಲ್ಲೇ ಬರ್ತೀನಿ. 52ನಲ್ಲಿ 49 ಮೈನಸ್ ಮಾಡ್ಬೋದು, ಪ್ಲಸ್ 3. ನೆಕ್ಸ್ಟ್ ಸೇಮ್ 14ನಲ್ಲಿ 49 ಮೈನಸ್ ಆಗಲ್ಲ, ಮೈನಸ್ 35. ನೆಕ್ಸ್ಟ್ ಸೇಮ್ 90 14ನಲ್ಲಿ 35 ಹೋಗಲ್ಲ, ಓಕೆ ಮೈನಸ್ 14 ಆಯ್ತಲ್ವಾ. 90ಯಲ್ಲಿ 49 ಮೈನಸ್ ಮಾಡ್ಬೋದು, 41. ನೆಕ್ಸ್ಟ್ 25ನಲ್ಲಿ 49 ಹೋಗಲ್ಲ, ಮೈನಸ್ 24. ನೆಕ್ಸ್ಟ್ 56ಅಲ್ಲಿ 49 ಮೈನಸ್ ಮಾಡ್ಬೋದು, ಇದು ಪ್ಲಸ್ 7. ಮತ್ತು ಇಲ್ಲಿ ಚಿಕ್ಕ ಇದೆ, ಇದನ್ನು ಕನ್ಸಿಡರ್ ಇದು ಮಾಡಬಾರ್ದು, ಇದು ಪ್ಲಸ್ 7. 16ನಲ್ಲಿ 49 ಮೈನಸ್ ಮಾಡ್ಬೋದು, ಇದು 11. ಓಕೆ, ಇದು ಕಾಮನ್ ಎಕ್ಸನ್ನು ನಾವು ತಗೊಂಡ್ವಿ. ನೆಕ್ಸ್ಟ್ ಫಾರ್ಮುಲಾ ಪ್ರಕಾರ, ಫಾರ್ಮುಲಾದಲ್ಲಿ ಏನಿದೆ, ಸಿಗ್ಮಾ ಎಕ್ಸ್ ಸ್ಕ್ವೇರ್ ಇದೆ. ಎಕ್ಸ್ ಸ್ಕ್ವೇರನ್ನು ಕೂಡ ನಾವು ಮಾಡ್ಕೋಬೇಕು. ಇದೆ ಇಲ್ಲಿ ನೋಡಿರಿ, ಎಕ್ಸ್ ಸ್ಕ್ವೇರ್. ಫಸ್ಟ್ ಕಾಮನ್ ಎಕ್ಸ್ ತಗೊಂಡು ಆಮೇಲೆ ಎಕ್ಸ್ ಸ್ಕ್ವೇರ್ ಮಾಡ್ಕೋಬೇಕು. ಅದೇ ಮೂರನೇ ಕಾಲಮ್ ಎಕ್ಸ್ ಸ್ಕ್ವೇರ್. ಇದು ಹೇಗೆ, how to find x square, how to compute x square with the help of deviation, I mean common x. 28 into 28 784, 5 into 5 25, 22 into 22 484. Okay, 3 into 3 9, 35 into 35 1225, 14 into 14 196, 41 into 41 1681, 24 into 24 576. ಇದು 7 into 7 49, 11 into 11 121 121. ಇಲ್ಲಿ ಮೈನಸ್ ಇರೋವೆಲ್ಲ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಅಂದರೆ ಸ್ಕ್ವೇರ್ ಮಾಡ್ಕೊಂಡಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಹಾಗಾಗಿ ಸ್ಕ್ವೇರ್ ಮಾಡ್ಕೊಂಡಾಗ ನೀವು ಸೈನ್ಸನ್ನು ಅಂದರೆ ಚಿಹ್ನೆಗಳನ್ನು ಏನೇ ಚಿಹ್ನೆಗಳಿದ್ರದು ಕನ್ವರ್ಟ್ ಆಗುತ್ತೆ. ಇದು ಎಕ್ಸ್ ಸ್ಕ್ವಯರ್, ಇದಿಷ್ಟನ್ನು ಟೋಟಲ್ ಮಾಡಬೇಕು. ಸೊ 784 25 484 49 1225 196 1681, ನೆಕ್ಸ್ಟ್ 76 49 121. ಇದಿಷ್ಟು ಟೋಟಲ್ ಮಾಡಿದ್ರೆ ನಿಮಗೆ ಸಿಗ್ಮಾ ಎಕ್ಸ್ ಸ್ಕ್ವಯರ್ 5150 ಸಿಗುತ್ತೆ. 5150 ಸಿಗ್ಮಾ ಎಕ್ಸ್ ಸ್ಕ್ವಯರ್ ಆಯಿತು. ಇದು ಎಕ್ಸನ್ನು ಫೈಂಡ್ ಔಟ್ ಮಾಡಿದಾಗ ಆಯಿತು. ಈಗ ವೈಗೆ ಹೋಗೋಣ. ಇದು ವೈ ಯಾವುದು ಅಂದರೆ ಸೇಮ್, ಈ ಎಕ್ಸ್ ಕಂಪ್ಲೀಟ್ ಆಯಿತು. ಈಗ ವೈ ಇಲ್ಲಿದೆಯಲ್ಲ, ಇದೇ ಏಜ್ ಆಫ್ ವೈಯನ್ನು, ಏಜ್ ಆಫ್ ವೈಫನ್ನು ಇದೇ 35 58 60 40 50 10 35 56 44 10 ಇವಿಷ್ಟನ್ನು ಟೋಟಲ್ ಮಾಡಿದ್ರೆ ಸಿಗ್ಮಾ ವೈ ಬರ್ತದೆ. ಮತ್ತು ಇದು ಎಣಿಸಿದರೆ 1 2 3 4 5 ಇದು 10 ಇದೆ, ಇಲ್ಲಿ ಅದೇ ರೀತಿ ಬರ್ತಿದೆ. ಸೊ ವೈ ಇಲ್ಲಿ ವೈ 2 ಸತಿ ಮೇಲೆ ಬರ್ ತೋರಿಸಿದ್ದೀನಿ. 35 58 60 ಅಗೇನ್ 40. ಓಕೆ, ನೆಕ್ಸ್ಟು 50 40 40 35 56 34 42 ಇದಿಷ್ಟು ಟೋಟಲ್ ಮಾಡಿದ್ರೆ ಸಿಗ್ಮಾ ವೈ ಈಸ್ ಈಕ್ವಲ್ ಟು 450. ಇದಿಷ್ಟು ಟೋಟಲ್ ಮಾಡಿದ್ರೆ ಎಷ್ಟನೇ ಕಾಲಮು, ಫೋರ್ತ್ ಕಾಲಮನ್ನು ಟೋಟಲ್ ಮಾಡಿದ್ರೆ ಈ ಫೋರ್ತ್ ಕಾಲಮ್ 35 58 60 40 50 40 35 56 34 42 ಟೋಟಲ್ ಮಾಡಿದ್ರೆ 450 ಬರ್ತದೆ. ಸೊ ಇದನ್ನು ಕೂಡ ಎಕ್ಸ್ ಬಾರ್ ಹೆಂಗೆ ತೊಗೊಂಡ್ವಿ ಅದೇ ಥರ ಇದನ್ನು ವೈ ಬಾರ್ ಅಂತ ಕನ್ಸಿಡರ್ ಮಾಡಬೇಕು. ಇದಕ್ಕೆ ಫಾರ್ಮುಲಾ ಸಿಗ್ಮಾ ವೈ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ವೈ ಸಿಗ್ಮಾ ವೈ ಡಿವೈಡ್ ಬೈ ಎನ್. ಎನ್ ಅಂದರೆ ನಂಬರ್ ಆಫ್ ಅಬ್ಸರ್ವೇಷನ್ಸ್ 10 ಇದೆ. ಇದು 450 ಡಿವೈಡ್ ಬೈ 10 ಮಾಡಿದ್ರೆ 10 ಅಂದರೆ ನಂಬರ್ ಆಫ್ ಅಬ್ಸರ್ವೇಷನ್ ಎಣಿಸಿದ್ವಲ್ಲ, ಸೊ 10 ಇದೆ. 450 ಡಿವೈಡ್ ಬೈ 10 ಮಾಡಿದ್ರೆ
ಸೊ ಎಕ್ಸಾಕ್ಟ್ ನಿಮಗೆ ಎಷ್ಟು ಬರ್ತದೆ 45 ನಿಮಗೆ ಆನ್ಸರ್ ಸಿಕ್ತು. ಇದು y ಬಾರ್. ಅಲ್ಲಿ ನಾವು x ಬಾರ್ ಕಾಮನ್ ಹೆಂಗೆ ತೊಗೊಂಡ್ವಿ, ಇದನ್ನು ಕೂಡ ಹಾಗೆ ಏನು ಮಾಡಬೇಕು, ಕಾಮನ್ ತೊಗೋಬೇಕು. ಹೇಗೆ ಅಂದರೆ ಸೊ 45 ಅಂದುಕೊಳ್ಳೆ ಇದನ್ನು ಡಿವಿಯೇಷನ್ ತೊಗೋಬೇಕು. ಇಲ್ಲಿ ಡಿವಿಯೇಷನ್ ತೆಗೆದಿದೆ ನೋಡಿರಿ, ಡಿವಿಯೇಷನ್ y = y - 45 ಅಂದರೆ 35ನಲ್ಲಿ 45 ಹೋಗಲ್ಲ -10, 58ನಲ್ಲಿ 45 ಹೋಗಲ್ಲ 58ನಲ್ಲಿ 48 ಮೈನಸ್ ಆಗುತ್ತೆ +13, 16ನಲ್ಲಿ 45 ಮೈನಸ್ ಮಾಡ್ಬೋದು, ಸೊ ಅಲ್ಲಿ 15. ನೆಕ್ಸ್ಟ್ ಅದಾದ ನಂತರ 40ನಲ್ಲಿ 45 ಹೋಗಲ್ಲ ಅಂದರೆ ಮೈನಸ್ ಆಗಲ್ಲ -5. ನೆಕ್ಸ್ಟ್ 15ನಲ್ಲಿ 45 ಮೈನಸ್ ಮಾಡ್ಬೋದು, ಸೊ ಹಾಗಾಗಿ +5. ನೆಕ್ಸ್ಟ್ ಇದೆ ಇಲ್ಲಿರೋವನ್ನೇ ಬರೆದಿದ್ದೀನಿ, 40ನಲ್ಲಿ 45 ಮೈನಸ್ ಆಗಲ್ಲ -5. 35ನಲ್ಲಿ -45 ಅಂದರೆ -45 ತೆಗೆದ್ರೆ -10 ಉಳಿತದೆ. ಓಕೆ, 56ಅಲ್ಲಿ 45 ಮೈನಸ್ ಆಗುತ್ತೆ, ಸೊ +11. ಸೊ 34ರಲ್ಲಿ 45 ಹೋಗಲ್ಲ -11. ನೆಕ್ಸ್ಟು 42ನಲ್ಲಿ 45 ಹೋಗಲ್ಲ -3. ಸೊ ಇದನ್ನೇ ಟೋಟ್ಲ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಇದನ್ನೇನಿದ್ರು ನಾವು ಸ್ಕ್ವಯರ್ ಮಾಡ್ಕೊಳ್ತೀವಲ್ಲ ಅದು ಟೋಟ್ಲ್ ಮಾಡ್ಕೋಬೇಕು. ಈಗ ಕಾಮನ್ y ತೆಗೆದಾದ್ಮೇಲೆ ಈಗ y² ಮಾಡ್ಕೊಂತ ಬರಬೇಕು. ಸೊ ಲೆಟ್ ಅಸ್ ಲುಕ್ ಅಟ್ ದ y² ಕಾಲಮ್. 10 × 10 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 10 × 100, 13 × 13, 13 × 13, ಸೊ 169, 15 × 15, 225, 5 × 5 25, 5 × 5 25, ನೆಕ್ಸ್ಟ್ 5 × 5 25 ಅಂದರೆ ಮೈನಸ್ ಇಂಟು ಮೈನಸ್ ಇವೆಲ್ಲ ಪ್ಲಸ್ ಆಗುತ್ತೆ. ಇವೆಲ್ಲ 5 × 5 25, 5 × 5 25, ಮೈನಸ್ ಇದ್ರೂ ಕೂಡ ಪ್ಲಸ್ ಆಗುತ್ತೆ. 10 × 100, 11 × 11 ಮಾಡಿದ್ರೆ 121, 11 × 11 ಮಾಡಿದ್ರೆ 121. ನೆಕ್ಸ್ಟ್ 3 × 9. ಸೊ ಇದನ್ನು ಟೋಟ್ಲ್ ಮಾಡಿದ್ರೆ ಇದಿಷ್ಟು ಟೋಟ್ಲ್ ಮಾಡಿದ್ರೆ ಸಿಗ್ಮಾ y² ಇದಿಷ್ಟು ಟೋಟ್ಲ್ ಮಾಡ್ಕೊಂತ ಬಂದರೆ ನಿಮಗೆ ಅಂದರೆ 9 ಕೆಳಗಿಂದ 9, 121, 121, 100, 25, 25, 25, 225, 169, 100 ಕೂಡಿಸಿದಾಗ ನಿಮಗೆ 920 ಸಿಗ್ಮಾ y² ಸಿಕ್ತು. ಲಾಸ್ಟ್ ಫಾರ್ಮುಲಾ ಪ್ರಕಾರ ಇಲ್ಲಿ ಅಕಾರ್ಡಿಂಗ್ ಟು ಫಾರ್ಮುಲಾ ಇಲ್ಲಿ ನಾವೀಗ x² ಫೈಂಡ್ ಔಟ್ ಮಾಡಿದ್ವಿ, y² ಫೈಂಡ್ ಔಟ್ ಮಾಡಿದ್ವಿ. ಲಾಸ್ಟಿಗೆ ಏನಿದೆ xyನ ಫೈಂಡ್ ಔಟ್ ಮಾಡಬೇಕು. xyನ ಫೈಂಡ್ ಔಟ್ ಮಾಡಬೇಕಾದ್ರೆ ಈ ಕಾಲಮ್ ಇದೇ ಟೇಬಲಲ್ಲಿ xyನ ನೋಡ್ತಾ ಹೋಗೋಣ. ಇದರಲ್ಲಿ xy ಅಂದುಕೊಳ್ಳಿ ಯಾವ್ಯಾವ್ದು ಬರ್ತದೆ. ಸೊ ಡಿವಿಯೇಷನ್ x ಡಿವಿಯೇಷನ್ ಮತ್ತು y ಡಿವಿಯೇಷನ್ ಇದೆಯಲ್ಲ, ಇವೆರಡನ್ನ ಗುಣಾಕಾರ ಮಾಡಿದ್ರೆ ಫಿನಿಶ್. ಓಕೆ, 28 × 10 ನೋಡಿರಿ, 28 × 10 ಅಂದುಕೊಳ್ಳೆ ಇಲ್ಲಿ +28 ಇದೆ, ಇಲ್ಲಿ -10 ಐತೆ. ಓಕೆ, ಪ್ಲಸ್ ಇಂಟು ಮೈನಸ್ -280 -280 ಸಿಗುತ್ತೆ. ಅದೇ ರೀತಿ ಎಲ್ಲದನ್ನು ಬಿಡಿಸ್ತಾ ಹೋಗಬೇಕು. ಯಾವುದು ಡಿವಿಯೇಷನ್ ಬಂದಿರೋದು. ಸೊ ಇಲ್ಲಿ ನೋಡಿರಿ 5 ಇದೆ, 5 × 13, 5 × 13 ಎಷ್ಟು ಬರೋದು ನೋಡಿರಿ, ಅದು 13 × 5 65 ಅಂದರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್. ಓಕೆ, ನೆಕ್ಸ್ಟ್ -22 ಇಂಟು +15 ಮಾಡಿದ್ರೆ ಪ್ಲಸ್, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಪ್ಲಸ್ -330. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ, 3 × 5 15, ಎಂಥ 15 -15. ಓಕೆ, ನೆಕ್ಸ್ಟ್ 35 -35 ಇಂಟು 5 175, ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಸೊ ಹಾಗಾಗಿ ಮೈನಸನ್ನು ನೀವು ಕಾಂಪ್ಟ್ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಅದಾದ ನಂತರ 14 ಇದೆ. ಸೊ 14 ಇಂಟು 5 ಪ್ಲಸ್ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ 70, 14 70 ಸಿಗುತ್ತೆ. ಸೊ 70 ಇಲ್ಲಿ ಬರೆದಿದೆ. ಓಕೆ, ನೆಕ್ಸ್ಟ್ ಇದು ಕೂಡ ಅಷ್ಟು ಮೇಲೆ ಗೊತ್ತಾಯ್ತಲ್ಲ, 35 ಮೇಲೆ ಇದೆ, 35 ಇಲ್ಲಿ +5 ಐತೆ, ಹಾಗಾಗಿ ಮೈನಸ್ ಇಂಟು ಪ್ಲಸ್ ಮಾಡಿದ್ರೆ ಇಲ್ಲಿ ಮೈನಸ್ ಬರ್ತೀವಿ. ಇಲ್ಲಿ ಹಾಗಲ್ಲ, ಇಲ್ಲೇನಿದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಹಾಗಾಗಿ 70ನ ಅಮೌಂಟನ್ನು ಹಾಕಿದ್ದೀವಿ. ಓಕೆ, ಅದರ ಎಲ್ಲ ಐಟಮ್ಸನ್ನು ಅದೇ ರೀತಿ ಮಾಡ್ತಾ ಹೋಗಬೇಕು. ಡಿವಿಯೇಷನ್ ಬಂದಿರೋದು. ಓಕೆ, ತೋರಿಸ್ತೀನಿ ಒಂದು ಸತಿ.
41 ಇಂಟು 10. ಸೊ 41 ಇದೆ, 41 ಪ್ಲಸ್ ಮೈನಸ್ 10 ಇದೆ. ಗುಣಾಕಾರ ಮಾಡಿದ್ರೆ ಲಾಸ್ಟ್ ಕಾಲಮ್ನಲ್ಲಿ 410 ಬರ್ತದೆ, ಮೈನಸ್ 410. ಓಕೆ, ನೆಕ್ಸ್ಟ್ 24 ಇಂಟು 11 ಮಾಡಿದ್ರೆ 264 ಪ್ಲಸ್ ಇಂಟು ಮೈನಸ್ ಬರ್ತದೆ. ನೆಕ್ಸ್ಟು 7 ಇಂಟು 11, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್, ಸೊ ಹಾಗಾಗಿ ಮೈನಸ್ 77. ನೆಕ್ಸ್ಟ್ ಅದಾದ ನಂತರ ಲಾಸ್ಟ್ 11 ಇದೆ. 11 ಇಂಟು 3 ಪ್ಲಸ್ ಇಂಟು ಮೈನಸ್, ಪ್ಲಸ್ ಇಂಟು ಮೈನಸ್ 11 ಮೂರಲೆ 33, ಲಾಸ್ಟ್ ಕಾಲಮ್ 33 ಇದೆ. ಸೊ ಇಲ್ಲಿ ಲಾಸ್ಟ್ ನೋಡಬೇಕು 33. ಈಗ ಲಾಸ್ಟ್ ಕಾಲಮ್ ವೈ ಕಾಲಮು XY ಕಾಲಮನ್ನು ಟೋಟಲ್ ಮಾಡ್ತಾ ಬಂದಾಗ ಮೈನಸ್ಸು ವ್ಯಾಲ್ಯೂ ಜಾಸ್ತಿ ಇದೆ, ಮೈನಸ್ 280, ಮೈನಸ್ 380, ಮೈನಸ್ 15, ಮೈನಸ್ 175, ಆಮೇಲೆ ಪ್ಲಸ್ 70 ಇದೆ, ಅದು ಬೇಡ ನೋಡೋಣ. ಫಸ್ಟ್ ಮೈನಸ್ ವ್ಯಾಲ್ಯೂ 400 ಮೈನಸ್ 410 ಇದೆ, ಮೈನಸ್ 264 ಇದೆ, ಮೈನಸ್ 77 ಇದೆ, ಮೈನಸ್ 33 ಇದೆ. ಎಲ್ಲ ಇಲ್ಲಿಂದ ಬಂತು ಎಕ್ಸ್ ಡಿವಿಯೇಷನ್ ವೈ ಡಿವಿಯೇಷನ್ ಕಾಲಮ್ ಇರ್ತಾರೆ, ಅದರಿಂದ ಮಲ್ಟಿಪ್ಲೈ ಮಾಡಿರೋದು. ಸೊ ಇಲ್ಲಿ ಮೇಲೆ ಟೋಟಲ್ ಮಾಡಿದ್ದೀನಿ, ಮೈನಸ್ ವ್ಯಾಲ್ಯೂ 1584 ಬರ್ತದೆ ಟೋಟಲ್ ಮಾಡಿದ್ರೆ. ಮತ್ತು ಎರಡೇ ವ್ಯಾಲ್ಯೂ ಪ್ಲಸ್ ವ್ಯಾಲ್ಯೂ ಇದೆ, ಒಂದು 65, ಇನ್ನೊಂದು 70 ಇದೆ. 65 ಪ್ಲಸ್ 70 ಕೂಡಿಸಿದರೆ 135. ಸೊ ಮೈನಸ್ ವ್ಯಾಲ್ಯೂ ಜಾಸ್ತಿ ಇದೆ, ಪ್ಲಸ್ ವ್ಯಾಲ್ಯೂ ಕಡಿಮೆ ಇರೋದ್ರಿಂದ ಮೈನಸ್ 1584 ಪ್ಲಸ್ 135 ಮೈನಸ್ ಮಾಡಿದ್ರೆ ನಿಮಗೆ ಮೈನಸ್ ವ್ಯಾಲ್ಯೂ ಸಿಗ್ತದೆ, ವಿಚ್ ಅವರ್ ಇಸ್ ಹೈಯರ್. ಸೊ ಮೈನಸ್ 1449. Sigma xy is equal to minus 1449. ಇದು ಆ್ಯಸ್ ಪರ್ ದ ಟೇಬಲ್ಸ್ ನೋಡ್ರಿ. ಸಿಗ್ಮಾ ಎಕ್ಸ್ ಸ್ಕ್ವಯರ್ 5150 ಲೆಕ್ಕ ನೆನ್ಪಿಟ್ಕೊಳ್ಳಿ, 5150. ಮತ್ತು ಸಿಗ್ಮಾ ವೈ ಸ್ಕ್ವಯರ್ 920, ಸಿಗ್ಮಾ ಎಕ್ಸ್ ವೈ ಮೈನಸ್ 149. ಇದನ್ನು ಫಾರ್ಮುಲಾದಲ್ಲೇ ಸಬ್ಸ್ಟಿಟ್ಯೂಟ್ ಮಾಡೋಣ ನೆಕ್ಸ್ಟ್ ಪೇಜಲ್ಲಿ. ಓಕೆ, ಈಗ ನೆಕ್ಸ್ಟ್ ಪೇಜಲ್ಲಿ ಇದಕ್ಕೆ ಫಾರ್ಮುಲಾ ಹಾಕಿ ಬಿಡಿಸಿದ್ದೀನಿ, ನೋಡ್ತಾ ಹೋಗಿ. Okay, as per the table, formula KPCC bracket nalli deviation taken from actual mean. Okay, as per the table values, sigma xy is equal to 1000 minus 1449. Next is sigma x square 5150. Next sigma y square is equal to 920. X square 5150 as per the table values after computing the table. Next go through the formula for the ascertainment of correlation. Okay, next here formula is there. Okay, r is equal to sigma xy divided by sigma x square into sigma y square, ORR sigma dx dy divided by sigma root sigma dx square into d sigma dy square. Both are same formula as per the table values and as per the sigma xy value minus 1449 root 5150 into 920 ಮಲ್ಟಿಪ್ಲೈ ಮಾಡಿದ್ರೆ ಇದು ಮೇಲೆ 1449 ಹಾಗೆ ಇರ್ತದೆ ಮೈನಸ್ ವ್ಯಾಲ್ಯೂ. ಸೊ ಡಿವೈಡ್ ಬೈ ಇದು ಗುಣಾಕಾರ ಮಾಡಿದ್ರೆ 5150 ಇಂಟು 920 ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ 4,73,8000 ಇದೆ. 4,73,08,000 ರೂಪಾಯಿ. 4,73,08,000 is the value after multiplication of 5,150 into 920. We got 4,73,08,000 is the value. As per the value here, r is equal to minus 4,449 divided by 2,176.69. ಅದು ಹೇಗೆ ಬಂತು ಅಂದರೆ ಈ 4,73,08,000 ರೂಪಾಯಿಗೆ ರೂಟ್ ತೆಗೆದ್ರೆ 2,176.69 ರೂಟ್ ತೆಗೆದ್ಮೇಲೆ ಬರ್ತಕ್ಕಂಥ ವ್ಯಾಲ್ಯೂ ಮೈನಸ್ 1000 ಮೇನೆ ಮೈನಸ್ ವ್ಯಾಲ್ಯೂ ಇರೋದ್ರಿಂದ ಸೈನ್ ಇರೋದ್ರಿಂದ minus 1449 divided by
2176 ಮಾಡಿದ್ರೆ ಡಿವೈಡ್ ಮಾಡಿದ್ರೆ ಮೈನಸ್ 0.66. ಇದು ಕೋರಿಲೇಷನ್. ಎಂಥ ಕೋರಿಲೇಷನ್? ನೆಗೆಟಿವ್ ಕೋರಿಲೇಷನ್. ಇದನ್ನು ನಾವು ಸಿಗ್ನಿಫಿಕೆನ್ಸ್ ಫೈಂಡ್ ಔಟ್ ಮಾಡಬೇಕಾದ್ರೆ probable error ಕ್ವಶನ್ ಕೇಳ್ಯಾರ. probable error ಫಾರ್ಮುಲಾ, probable error of R, what are the significance of correlation KPCC or correlation KPCC. Here probable error PE ಅಂದರೆ probable error OF of probable error of R is equal to, ಇದು ಕಾಮನ್ ಫಾರ್ಮುಲಾ, 0.6745 ಇಂಟು ಬ್ರಾಕೆಟ್ ಅನ್ನು ಇಂಟು ಅನ್ಬೋದು 1 ಮೈನಸ್ ಆರ್ ಸ್ಕ್ವಯರ್ ಡಿವೈಡ್ ಬೈ ಎನ್. ಎನ್ ಅಂದರೆ ನಂಬರ್ ಆಫ್ ಅಬ್ಸರ್ವೇಷನ್ಸ್, ಆಲ್ರೆಡಿ ಹೇಳಿದ್ವಲ್ಲ, ಅದು 10 ಹಾಗೆ ಇರ್ತದೆ. ನೆಕ್ಸ್ಟ್ ಇದಕ್ಕೆ ಇಲ್ಲಿ ಆರ್ ಸ್ಕ್ವಯರ್ ಅಂತ ಇದೆ. ಈ ಆರ್ ಸ್ಕ್ವಯರ್ ಯಾವ್ದು ಹಾಕಬೇಕಂದ್ರೆ ಇಲ್ಲಿ ಬಂದಿರೋ ಆನ್ಸರ್ ಹಾಕಬೇಕು. ಇಲ್ಲಿ ಬಂದಿರೋ ಆನ್ಸರ್ ಏನಿದಿಲ್ಲ ಮೈನಸ್ 0.66, ಇದನ್ನೇ ಇಲ್ಲಿ ಈ ಪ್ಲೇಸಿಗೆ ಹಾಕೋಬೇಕು. ಸೊ ಆ್ಯಸ್ ಪರ್ ದ ಫಾರ್ಮುಲಾ 0.6745 ಬ್ರಾಕೆಟ್ 1 ಆ್ಯಸ್ ಯೂಶ್ವಲ್ ಸೇಮ್, 1 ಆ್ಯಸ್ ಯೂಶ್ವಲ್ ಸೇಮ್ ಇರ್ತದೆ. ಇಲ್ಲಿ ಮತ್ತೆ ಕಾಲಮ್ ಸ್ಮಾಲ್ ಬ್ರಾಕೆಟ್ ಓಪನ್ ಮಾಡಬೇಕು, ಯಾಕಂದರೆ ಮೈನಸ್ 0.66 ಡಿವೈಡ್ ಬೈ ರೂಟ್ ಎನ್ ಅಂದರೆ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಇದನ್ನು ಮೈನಸ್ 0.66 ಐತಲ್ಲ, ಇದನ್ನು ಸ್ಕ್ವೇರ್ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಈ ಚಿಹ್ನೆ ಅದನ್ನು ಟಚ್ ಮಾಡಬಾರ್ದು, ಇದು ಹಾಗೆ ಇರಬೇಕು. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 0.66 ಇಂಟು 0.66 ಮಾಡಿದ್ರೆ 0.4356 ಸಿಗುತ್ತೆ. ಸೊ ಇಲ್ಲಿ ಈ ಚಿಹ್ನೆ ಹಾಗೆ ಇರ್ತದೆ, ಆ ಚಿಹ್ನೆ ಹಾಗೆ ಬರ್ಕೊಳ್ರಿ. ಇದು ಒಂದು ಹಾಗೆ ಇರುತ್ತೆ, ಹಂಗೆ ಬರ್ಕೊಳ್ರಿ. ರೂಟ್ 10 ಇದೆ, ಡಿವೈಡ್ ಬೈ ರೂಟ್ 10. ಈ ರೂಟ್ 10ಗೆ ರೂಟ್ ತೆಗೆದ್ರೆ 3.16. ನೀವು ಕೂಡ ಒಂದು ಸತಿ ಕ್ಯಾಲ್ಕುಲೇಟರ್ ಯೂಸ್ ಮಾಡಿರಿ. ಓಕೆ, ಚೆಕ್ ಮಾಡಿ ನೋಡಿರಿ. ಓಕೆ, ಅದು ಹಾಗೆ 0.6745. ಇಲ್ಲಿ ಬ್ರಾಕೆಟ್ ತೆಗೆದ್ರೆ ಇದು ಇಂಟು ಆಗ್ತದಲ್ಲ, ಇಂಟು ಮಾಡ್ಕೋಬೇಕು. ಸೊ ಈಗ 1 ಹಾಗೆ ಇರಲಿ. ಇದನ್ನು ಇದು 0.66 ಗುಣಾಕಾರ ಮಾಡಿಕೊಂಡ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಅಂದರೆ ಇದನ್ನು ಸ್ಕ್ವೇರ್ ಮಾಡ್ಕೊಂಡು 0.4356 ಬಂತು. ಅದೇ ಚಿಹ್ನೆ ಆ್ಯಸ್ ಯೂಶುವಲ್ ಹಾಗೆ ಬರ್ಕೊಂಡಿದ್ದೀನಿ. ಮತ್ತು ರೂಟ್ 10ಗೆ ರೂಟ್ ತೆಗೆದ್ರೆ 3.16. ಮತ್ತು ಇನ್ನೊಂದು ಸ್ಟೆಪ್ ಅದೇ ಇನ್ನೊಂದು ಸತಿ ಹೇಳ್ದಂಗೆ ಆಯಿತು. 0.6745 ಆ್ಯಸ್ ಯೂಶುವಲ್ ಇಂಟು 1ನಲ್ಲಿ 0.4356 ಕಳೆದ್ರೆ ಮೈನಸ್ ಮಾಡಿದ್ರೆ 0.5644 ಬರ್ತದೆ. ಸೊ 0.5644ಗೆ ಡಿವೈಡ್ ಬೈ 3.16 ಭಾಗಾಕಾರ ಮಾಡಿದ್ರೆ 0.178 ಉಳಿತದೆ. ಸೊ ಇಲ್ಲಿ ಇಂಟು ಆ್ಯಸ್ ಯೂಶುವಲ್ ಹಾಗೆ ಬರ್ಕೊಳ್ರಿ. 0.6745 ಇಂಟು ಇವೆರಡನ್ನ ಡಿವೈಡ್ ಬೈ ಮಾಡಿದಾಗ 0.178 ಬಂತು. ಇವೆರಡನ್ನ ಗುಣಾಕಾರ ಮಾಡಿದ್ರೆ ದ KPCC ಸಿಗ್ನಿಫಿಕೆನ್ಸ್ probable error ಎಷ್ಟು ಬಂತು? probable error of R is equal to 0.18. Okay, this is the KPCC under actual mean taken. ಕ್ವಶನ್ ಅಲ್ಲಿ ಏನು ಹೇಳಿಲ್ಲ ಅಂದರೆ ಆ್ಯಕ್ಚುಯಲ್ ಮೀನ್ ಟೇಕನ್ ಮತ್ತು ಅಲಾಂಗ್ ವಿತ್ probable error ಅನ್ನು ಮಾಡಿದ್ವಿ. ಇದು 15 ಮಾರ್ಕ್ಸಿಗೆ ಈ ಥರ ಕ್ವಶನ್ಸ್ ಬರ್ತದೆ. ಇದೇ ಮಾಡಲಲ್ಲಿ ಕ್ವಶನ್ ಪೇಪರಿಗೆ ಬಂದಿದೆ, ನೀವು ಚೆಕ್ ಮಾಡಿರಿ. probable error ಮಾಡಬೇಕಾದ್ರೆ ಲಾಸ್ಟಿಗೆ 0.12 ಟೆಸ್ಟ್ ಆಫ್ ಸಿಗ್ನಿಫಿಕೆನ್ಸ್ ಬಂತು. ಓಕೆ, ಸ್ವಲ್ಪ ಇಷ್ಟು ಎರರ್ ಆಗಿದೆ ಅಂತ ತೋರಿಸುತ್ತೆ. ಇದನ್ನು 15 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಒಂದು ಸತಿ ನೀವು ನೋಡಿ. ಇದನ್ನು ನಾನು ಲೆಫ್ಟ್ ಹ್ಯಾಂಡಲ್ಲಿ ಮೊಬೈಲ್ ಇಟ್ಕೊಂಡು ರೈಟ್ ಹ್ಯಾಂಡಲ್ಲಿ ಪೆನ್ ಇಟ್ಕೊಂಡು ನನ್ನ ಸ್ವಂತ ಎಫರ್ಟಿಂದ ಏನೋ ಒಂದು ಒಬ್ಬನೇ ಎಫರ್ಟಿಂದ ಮಾಡ್ತಾಯಿದ್ದೆ. ನೀವು ಕೂಡ ಇಷ್ಟಪಟ್ಟು ಕೇಳಿ. ಏನಾದರೂ ಡೌಟ್ಸ್ ಇದ್ದರೆ ಒಂದು ಸತಿ ನನಗೆ ಗೆಟ್ ಬ್ಯಾಕ್ ಮಾಡಿ. ಇದು ಲಾಸ್ಟ್ ಫೈನಲ್, ಇದು ನಾನು ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದೆಲ್ಲ ಓಲ್ ವಿತ್ ಕ್ಲಿಯರಾಗಿ ಗೊತ್ತಾಗಲಿ ಅಂತ. ಓಕೆ, thank you one and all. Have a good day, have a nice time.